ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಚಾನಲ್ ಪ್ರವೀಣ್ ಟಾಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಡೈಲಿ ಜಾಬ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಹಂಗಾಗಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಪೇಜು ಮತ್ತು ನಮ್ಮ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ. ಓಕೆ ಗಾಯ್ಸ್, ನಾನು ಏನಪ್ಪ ವಿಷಯ ಅಂತಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಂಗೆ ಎಲ್ಲ ಡೀಟೇಲ್ಸು, ಎಲ್ಲ ಮಲ್ಟಿಪಲ್ ಜಾಬ್ ಓಪನಿಂಗ್ಸ್ ನಡೀತಾ ಇದೆ ಫ್ರೆಷರ್ಸ್ ಅವ್ರಿಗೆ. ಸೊ ಎಲ್ಲ ಡೀಟೇಲ್ಸು ಮತ್ತು ಓಪನಿಂಗ್ಸ್ ಬಗ್ಗೆ ನಾನು ಕಂಪ್ಲೀಟಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ಜಾಬ್ಗೆ ಯಾವ ಓಪನಿಂಗ್ಸು, ಯಾವುದೇ ಲಿಂಕ್ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಗೈಸ್. ಸೊ ಸುಮ್ಮನೆ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಎಲ್ಲರೂ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಏನಪ್ಪ ಫಸ್ಟ್ ಅಂತ ಅಂದರೆ, ಇದು ಡಾಟಾ ಅನಲಿಸ್ಟ್ ರೋಲ್ಗೆ ಹೈರಿಂಗ್ ನಡೀತಾ ಇದೆ. ಯಾವುದಪ್ಪ ಕಂಪ್ನಿ ಅಂತ ಅಂದರೆ ನೋವೆಲ್ ಆಫೀಸ್ ಅಂತ. ನೋಡಿ, ವಾಕ್ ಇನ್ ಡ್ರೈವ್ ಇದೆ. ಇದು ಇದು ಯಾವುದೇ ಥರ ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ತಿಲ್ಲ, ವಾಕ್ ಇನ್ ಡ್ರೈವ್ ನಡೀತಾ ಇದೆ. ಸೊ ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ಕೆಳಗಡೆ, ನೋಡಿ ಅಲ್ಲಿ ಎಲ್ಲ ಡೀಟೇಲ್ಸ್. ವಾಕ್ ಇನ್ ಡ್ರೈವ್ ಡೇಟ್ ಬಂದ್ಬಿಟ್ಟು 9th January 2026 ಅಂದರೆ ಜಾನ್ವರಿಯಲ್ಲಿ. ಟೈಮ್ ಬಂದ್ಬಿಟ್ಟು 10 AM to 4:30 PM ತನಕ ಇರುತ್ತೆ. ಲೊಕೇಶನ್ ಬಂದು ನಾನೊಂದ್ಸಲ ಹೇಳ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಲೊಕೇಶನ್ ಬಂದು ನಾವೆಲ್ MSR ಬಿಲ್ಡಿಂಗು, ಸುಬ್ಬಯ್ಯ ರೆಡ್ಡಿ ಕಾಲೋನಿ, ಮಾರ್ತಳ್ಳಿ, ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟ್ ಅಲ್ಲಿ ವಾಕ್ ಇನ್ ಡ್ರೈವ್ ಅಟೆಂಡ್ ಆಗ್ಬೋದು. 9th January, ತಲೆಗೆಡ್ಕೊಳ್ಳಿ ಗೈಸ್, 9th January. ಓಕೆ ನೋಡಿ, ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಇದು ಇದು ಬಿಸ್ನೆಸ್ ಅನಲಿಸ್ಟ್ ರೋಲ್ಗೆ, ಬಿಸ್ನೆಸ್ ಅನಲಿಸ್ಟ್ ಟ್ರೈನಿ ರೋಲ್ಗೆ. ಕಂಪನಿ ನೇಮ್ ಬಂದು ಆರ್ ಟೌನ್ ಟೆಕ್ನಾಲಜೀಸ್ ಅಂತ. ಸೊ ನೋಡಿ, ಇದು ಎಕ್ಸ್ಪೀರಿಯನ್ಸ್ ನೋಡಿ, ಇದರಲ್ಲಿ ಫ್ರೆಶರ್ಸ್ ಕೇಳಿದ್ದಾರೆ. ಸೊ ಲೊಕೇಶನ್ ಬಂದು ಬ್ಯಾಂಗ್ಳೂರು ಮತ್ತು ಪುಣೆಯಲ್ಲಿ ನಡೀತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆಯಲ್ಲಿ ಸೆಂಡ್ ಯುವರ್ ಅಪ್ಲಿಕೇಶನ್ ಆನ್ ದಿಸ್ ಮೇಲ್ ಐ ಡಿ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂತಂದರೆ ಆ ಮೇಲ್ ಐ ಡಿಗೆ ನಿಮ್ದು ರಿಸ್ಯೂಮ್ನ ಮತ್ತು ಒಂದು ರಿಕ್ವೆಸ್ಟ್ ಮೇಲ್ನ ಸಣ್ಣದಾಗಿ ಸೆಂಡ್ ಮಾಡೋದ್ರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಸಲ್ಲಿಸ್ಬೋದು. ವಿತಿನ್ 24 hours ಅವ್ರು ರಿಪ್ಲೈ ಬ್ಯಾಕ್ ಮಾಡ್ತಾರೆ. ಇದು ಬಿಸ್ನೆಸ್ ಅನಲಿಸ್ಟ್ ಟ್ರೈನಿ ರೋಲ್ಗೆ. ಬನ್ನಿ ನೆಕ್ಸ್ಟ್ ರೋಲ್ ನೋಡೋಣ ಯಾವುದಿದೆ ಅಂತ. ನೋಡಿ, ಇದು ಬಂದು ಇದು ನಡೆಸೋದು ಓಪನ್ ರೋಲ್ಸು. ನೋಡಿ, ಇದು ಟಾಕಿ ವಿ ಆರ್ ಬಿಲ್ಡಿಂಗ್ ದ ಟ್ರಸ್ಟ್ ಲೇಯರ್ ದಟ್ ಹೆಲ್ಪ್ಸ್ ಬ್ಯಾಂಕ್ಸ್ ಅಂಡ್ fintechs fight financially crime. We are hiring across engineer, client success, client enablement and partnership. Open roles ಬಂದು ಓಪನ್ಸ್ ರೋಲ್ ಬಂದು ಡಾಟಾ ಇಂಜಿನಿಯರು ಮತ್ತು ಎ ಸ್ಪೆಷಲಿಸ್ಟು, ಟೆಕ್ ಸೊಲ್ಯೂಷನ್ ಆರ್ಕಿಟೆಕ್ಚರು ಮತ್ತು ಸೈಟ್ ರಿಲಯಬಿಲಿಟಿ ಇಂಜಿನಿಯರು, ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರು, ಬಿಗ್ ಡಾಟಾ ಸಪೋರ್ಟ್ ಇಂಜಿನಿಯರು ಮತ್ತು AWS ಪಾರ್ಟ್ನರ್ಶಿಪ್ ಎಕೋ ಸಿಸ್ಟಮ್ ಮ್ಯಾನೇಜರ್ಗೆ ಇದು ನಡೀತಾ ಇರೋದು. ನಿಮಗೆಲ್ಲ ಕಾಣಿಸ್ತಿದೆ ಅಂತ ತಿಳ್ಕೊತೀನಿ, ಯಾಕೆಂದರೆ ಕ್ಲಿಯರ್ ಇರ್ಬೋದು. ನೋಡಿ, ಇದರಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಇಲ್ಲಿ ಕಾಣ್ತಿರೋವಂಥ ಕೆಳಗಡೆಯಲ್ಲಿ ಕಾಣ್ತಿರೋವಂಥ ಮೇಲ್ಗೆ ನೀವು ಮೇಲ್ ಮಾಡಿದ್ರೆ ವಿತಿನ್ 24 hours ಅವ್ರು ರಿಪ್ಲೈ ಬ್ಯಾಕ್ ಮಾಡ್ತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಕೊಬೋದು. ಇದು ಬಂದು ಈ ರೋಲ್ ಓಪನಿಂಗ್ಸ್ ನಡೀತಾ ಇರೋದು. ಇದು ಬಂದ್ಬಿಟ್ಟು ವಿ ಆರ್ ಹೈರಿಂಗ್ ಸಾಫ್ಟ್ವೇರ್ ಸೆಕ್ಯೂರಿಟಿ ಇಂಜಿನಿಯರು ಮತ್ತು ಬ್ಯಾಂಗ್ಳೂರಲ್ಲಿ ಇದ್ದಿರೋದು. ಅಟ್ ಮೀಶೋ ವಿ ಆರ್ ಲುಕಿಂಗ್ ಫಾರ್ ಸಾಫ್ಟ್ವೇರ್ ಸೆಕ್ಯೂರಿಟಿ ಇಂಜಿನಿಯರ್ ವಿತ್ ಎ ಸ್ಟ್ರಾಂಗ್ ಫೌಂಡೇಶನ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ ಇಂಜಿನಿಯರಿಂಗ್. ನೋಡಿ, ಇದು ವಾಟ್ ವಿ ಆರ್ ಲುಕಿಂಗ್ ಫಾರ್ 6 months to 2 years ಎಕ್ಸ್ಪೀರಿಯನ್ಸ್ ಇರಬೇಕು ಇದರಲ್ಲಿ. ಸ್ಟ್ರಾಂಗ್ ಡೆವಲಪ್ಮೆಂಟ್ ಆ್ಯಂಡ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ನೋಡಿ, ಇದೆಲ್ಲ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು OWASP ಟಾಪ್ 10 ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಇದರಲ್ಲಿ ಯಾವುದೇ ಪೋಸ್ಟರಲ್ಲಿ ಯಾವುದೇ ಮೇಲು ಮತ್ತು ಲಿಂಕ್ನ ಪ್ರೊವೈಡ್ ಮಾಡಿಲ್ಲ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಾಫ್ಟ್ವೇರ್ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಹಾಕ್ಬಿಟ್ಟಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಬೋದು. ಇದು ಬಂದು ಇಷ್ಟ ಆಯಿತು ಗಾಯ್ಸ್. ನೆಕ್ಸ್ಟ್ ಬಂದು ನಿಮಗೆ ಕಾಣ್ತಿರ್ಬೋದು, ವಿ ಆರ್ ಹೈರಿಂಗ್ ವರ್ಕ್ ಫ್ರಮ್ ಹೋಮ್ ರಿಕ್ವಿಟರ್ ಹ್ಯೂಮನ್ ರಿಸೋರ್ಸ್ ಪ್ರೊಫೆಷನಲ್ HR ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಬಂದು 15,000 ಇಂದ 45,000 ಇರುತ್ತೆ. ಮಿನಿಮಮ್ ಗ್ರಾಜ್ಯುಯೇಟ್ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಬಂದು 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಪೊಸಿಷನ್ ಅದು ಹೇಳಿದ್ದಾರೆ. ಇದು ನಿಮ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಅಂದರೆ ನೀವು ನೋಡ್ತಿರ್ಬೋದು. ನೋಡಿ, ಇಲ್ಲಿ ನಂಬರ್ ಕಾಣಿಸ್ತಿದೆಯಲ್ಲ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಇನ್ನೂ ಜಾಸ್ತಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂತಂದರೆ. ಅಲ್ದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಹಿಯರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಲಿಂಕ್ ಕಾಣಿಸ್ತಿದೆಯಲ್ಲ, ಈ ಲಿಂಕ್ bit.ly ಅಪ್ಲೈ ಫಾರ್ HR ಅಂತ ಇದೆಯಾ. ನೀವು ಇಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೊಬೋದು ಗಾಯ್ಸ್. ಓಕೆ, ಇದು ಬಂದು ಇಷ್ಟ ಆಯಿತು.
ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಗಾಯ್ಸ್, ನಿಮ್ಗೆ ಕಾಣಿಸ್ತಿರ್ಬೋದು, ವೈ ವಿಬೆ ಕ್ಯಾಬ್ಸ್ ಈಸ್ ಐರಿಂಗ್ ಲೀಗಲ್ ಫ್ರೆಶರ್ಸ್. ಇದು ಬ್ಯಾಂಗ್ಳೂರ್ ಬಂದ್ಬಿಟ್ಟು ಇದು ಲೊಕೇಶನ್. ವಿ ಆರ್ ಲುಕಿಂಗ್ ಫಾರ್ ಫ್ರೆಶ್ ಲಾ ಗ್ರ್ಯಾಜುಯೇಟ್ಸ್. ಲಾ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ ಇದು ಬೇಸಿಕಲಿ ಅವರಿಗೆ ಇದು ನಡೆಸ್ತಾ ಇರುವಂಥ ಒಂದು ಐರಿಂಗು. ಸೊ ಪ್ಯಾಷನೇಟ್ ಅಬೌಟ್ ಕಾರ್ಪೊರೇಟ್ ಲಾ ಆ್ಯಂಡ್ ಈಗರ್ ಟು ಲರ್ನ್, ಸೆಂಡ್ ಯುವರ್ ರೆಸ್ಯೂಮ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈ ಮೇಲ್ಗೆ ನೀವು ಮೇಲ್ ಮಾಡೋದ್ರ ಮುಖಾಂತರ ನೀವು ಯಾರೆಲ್ಲ ಲಾ ಗ್ರ್ಯಾಜುಯೇಟ್ ಆಗಿದ್ದೀರೋ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಇದು ಬಂದು ಇಷ್ಟ ಆಯಿತು, ಓಕೆನಾ. ನೆಕ್ಸ್ಟ್ ಬಂದು ನೋಡಿ ಫ್ರೆಂಡ್ಸ್, ಇಲ್ಲಿ ರಿಸೋರ್ಸ್ ಪ್ರೋ ಅನ್ನೋರು ಹೈರಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮಗೆ. ಸರ್ವಿಸ್ ಡೆಲಿವರಿ ಓಪನ್ ಪೊಸಿಷನು, ಅಸೋಸಿಯೇಟು, ಮತ್ತು ಪ್ರೊಸೆಸ್ ಲೀಡು, ಅಸಿಸ್ಟೆಂಟ್ ಮ್ಯಾನೇಜರು ಮತ್ತು ಮ್ಯಾನೇಜರ್ ಪೋಸ್ಟ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಪ್ಲೈ ನಾವು ಇಲ್ಲಿ career.resourcepro.in ಅಂತ ಇದೆಯಲ್ಲ, ಈ ಪೇಜ್ಗೆ ನೀವು ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ ಪೋಸ್ಟ್ಗಳಿಗೆಲ್ಲ. ಇದು ಬಂದು ಇಷ್ಟ ಆಯಿತು ಗೈಸ್. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಫಾಕ್ಸ್ಕಾನ್ ಹೈರಿಂಗ್ ನಡೀತಾ ಇದೆ ನೋಡಿ. ಇದು ಬಂದ್ಬಿಟ್ಟು ಇದೇ ಶನಿವಾರ, ಸಾರಿ ಇದೇ ಭಾನುವಾರ 28 ಡಿಸೆಂಬರಲ್ಲಿ ಹೈರಿಂಗ್ ನಡೀತಾ ಇದೆ ಇದು ನೋಡಿ. ಟೈಮಿಂಗ್ಸ್ ಬಂದು 9 to 3 PM ಇರುತ್ತೆ. ಅಡ್ರೆಸ್ ಬಂದ್ಬಿಟ್ಟು USA ಕಲ್ಯಾಣ ಮಂದಾಪಂ USP ಟವರ್ ಆಪೋಸಿಟ್ ಟು ಹೊಸೂರು ಬಸ್ ಸ್ಟ್ಯಾಂಡ್, ಹೊಸೂರು ಇದು ನಡೀತಾ ಇರೋದು ನೋಡಿ. ಎಲ್ಲ ಡೀಟೇಲ್ಸು ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಎಲ್ಲ ಡೀಟೇಲ್ಸ್ ನಿಮಗೆ ನಾನು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಈಗ ಪೋಸ್ಟರ್ಗಿನ್ನ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಡೀಟೇಲ್ಸ್ನ ನೀವು ಓದ್ಕೊಂಡು ನಿಮ್ಗೇನಾದರೂ ಇದು ಸ್ಕಿಲ್ಸ್ ಏನಾದರೂ ಮ್ಯಾಚ್ ಆಯ್ತು ಅಂತಂದರೆ ಇಲ್ಲಿ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ ಇದೆಯಲ್ಲ, ಈ ವಾಟ್ಸಪ್ ನಂಬರ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಜಾಬ್ ರಿಕ್ವೆಸ್ಟ್ ಮಾಡೋರ ಆಗಿರ್ಬೋದು. ಆರ್ ಸ್ಕ್ಯಾನ್ ಫಾರ್ ಲೊಕೇಶನ್ಗೆ, ಇಲ್ಲಿ ಲೊಕೇಶನ್ ಸ್ಕ್ಯಾನ್ ಮಾಡೋಕ್ಕೆ ಇಲ್ಲಿದೆ. ಸೊ ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಲೊಕೇಶನ್ ಯಾವುದು ಅಂತ ತಿಳ್ಕೊಬೋದು. ಇಲ್ಲಿ ನಾವು ಜಸ್ಟ್ ನೀವು ಅಪ್ಲೈ ಮಾಡ್ಬೇಕಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ, ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪ್ಲೈ ಮಾಡ್ಕೊಬೋದಾಗುತ್ತೆ ಗಾಯ್ಸ್. ಇದು ಬಂದು ಇಷ್ಟ ಆಯಿತು. ಇದು ಬಂದು ಫಾಕ್ಸ್ಕಾನ್ ಇದು ಬಂದು ಗ್ರೇಟ್ ಆಪರ್ಚುನಿಟಿ. L&T PES IC Coimbatore, we are excited to share excellent career opportunity. L&T PES IC Coimbatore, please go through the attached details for more information ಅಂತ ಕೇಳಿದ್ದಾರೆ ನೋಡಿ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಇಂಜಿನಿಯರ್ ವಿ ಆರ್ ಹೈರಿಂಗ್ ಇದು ಬಂದ್ಬಿಟ್ಟು ಲೊಕೇಶನ್ ಬಂದು ಕೊಯಂಬತ್ತೂರು. ಯಾರೆಲ್ಲ ಕೊಯಂಬತ್ತೂರು ಇದ್ದೀರೋ ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ. ನೋಡಿ ಇಂಜಿನಿಯರು NPI ಮ್ಯಾನೇಜರ್ಸ್ಗೆ ಇದು ಹೈರಿಂಗ್ ನಡೀತಾ ಇರೋದು. ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು. ಆ್ಯಂಡ್ ಆಲ್ಸೋ ನೋಡಿ ನಾನೆಲ್ಲ ತೋರಿಸ್ತೀನಿ. ಇದಕ್ಕೆ ಎಲಿಜಿಬಿಲಿಟಿ ಇದು ಕಂಪ್ಲೀಟ್ ನೋಡಿ. ಇಲ್ಲಿ ನಾನು ಝೂಮ್ ಮಾಡಿ ನಿಮಗೆ ನೋಡಿ ತೋರಿಸ್ತಿದ್ದೀನಿ. ಇಲ್ಲಿ ಇಂಜಿನಿಯರ್ NPI ಮ್ಯಾನೇಜರ್ಗೆ ನೋಡಿ, ನೀವು ಪಾಸ್ ಮಾಡ್ಕೊಂಡು ರೀಡ್ ಮಾಡ್ಕೊಬೋದು ಇದನ್ನ, ಓಕೆನಾ. ಇಲ್ಲಿ ಇಂಜಿನಿಯರು NPI ಮ್ಯಾನೇಜರ್ಗಳಿಗೆ. ಮತ್ತು ಇಲ್ಲಿ ಬಂದ್ಬಿಟ್ಟು ವಾಟ್ ವಿ ಆರ್ ಲುಕಿಂಗ್ ಫಾರ್, ಯಾವ ಥರ ಗ್ರ್ಯಾಜುಯೇಟ್ಸ್ನ ಅವ್ರು ಸರ್ಚ್ ಮಾಡ್ತಿದ್ದಾರೆ. ಮತ್ತು ಅಪ್ಲೈ ಮಾಡೋದು ಲಿಂಕ್ ಎಲ್ಲ ನೋಡಿ ಇಲ್ಲಿ ಝೂಮ್ ಮಾಡ್ತೀನಿ ನಾನು, ನೀವು ನೋಡ್ಕೊಬೋದು ಗೈಸ್. ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಐ ಥಿಂಕ್. ಪ್ಲೀಸ್ ಸೆಂಡ್ ಯುವರ್ ರೆಸ್ಯೂಮೆ. ಅಲ್ಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. BTech ಆಗಿರೋರಿಗೆ ಮತ್ತು ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲ ಪ್ಲೀಸ್ ಸೆಂಡ್ ಯುವರ್ CV ಟು ರಾಹುಲ್ ಡಾಟ್ ಅಂತ ಸಮಥಿಂಗ್ ಇಲ್ಲಿ ಅವ್ರದ್ದು ಮೇಲು ಹಾಕಿದ್ದಾರೆ. ನೀವು ಅಲ್ಲಿ ಸೆಂಡ್ ಮಾಡೋದ್ರ ಮುಖಾಂತರ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಗಾಯ್ಸ್. ಇದು ಬಂದ್ಬಿಟ್ಟು ಗಾಯ್ಸ್ ವೇರ್ಹೌಸ್ ಎಕ್ಸಿಕ್ಯೂಟಿವ್ಗೆ ಫ್ಲಿಪ್ಕಾರ್ಟ್ ಅವರು ಮೇನ್ಲಿ ಹೈರ್ ಮಾಡ್ತಾ ಇದ್ದಾರೆ ವೇರ್ಹೌಸ್ ಎಕ್ಸಿಕ್ಯೂಟಿವ್. ಇದು ಬಂದ್ಬಿಟ್ಟು ಫ್ರೆಷರ್ಸ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದೊಂಥರ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನೋಡಿ. ಇದು ಬಂದ್ಬಿಟ್ಟು ಲೊಕೇಶನ್ ಬಂದು ಕೊಯಂಬತ್ತೂರು. 10 ವೇಕೆನ್ಸೀಸ್ ಇದ್ದಾವೆ. ಇದು ಫ್ರೆಷರ್ಸ್ಗೆ ಎಸ್ಪೆಷಲಿ ಮಾಡ್ತಾ ಇರೋದು. 3 to 5 lakhs per annum ಇದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದನ್ನೂ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಓಕೆ ಗಾಯ್ಸ್. ಮತ್ತೆ ನೋಡಿ ಇದೇ ಥರ ಯಾವ ಪೋಸ್ಟಲ್ಲಿ ಲಿಂಕ್ ಇಲ್ವೋ, ಮೇಲ್ ಇಲ್ವೋ ಅಂತ ಲಿಂಕ್ಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೆಲ್ಲ ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ಅದರಿಂದ ನೀವು ಒಂದು ಫೋಟೋನೆಲ್ಲ ತಗೊಳ್ಳಿ, ಟೈಪ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಡಿ. ಓಕೆ ಗಾಯ್ಸ್, ಇದು ಇಷ್ಟು ಇವತ್ತಿನ ಜಾಬ್ ಅಪ್ಡೇಟ್ಸು. ಓಕೆ, ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾನು ಜಾಬ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.